ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜೊತೆಯಾಗಿ ಹಿತವಾಗಿ ಹೊಸ ಕಥೆಯ ಭಾಗ 1. ಹೊರಗೆ ಮಿಂಚೊಂದು ಕಾಣಿಸಿತು. ಅವಳು ಭಯದಿಂದ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಗುಡುಗುವ ಸದ್ದು ಕೇಳಿಸಿದಾಗ ಅವನು ತುಸು ಸರಿದು ಅವಳಿಗೆ ಒಳಗೆ ಬರಲು ಜಾಗ ಮಾಡಿಕೊಟ್ಟ. ನಂಗೊತ್ತು, ನಿಮ್ಮ ಮಾತು ಹೊರಟಾದರೂ ಈ ರೂಮ್ನಲ್ಲಿ ನನಗೆ ಒಂಚೂರು ಜಾಗ ಸಿಗುತ್ತೆ, ಆಶ್ರಯ ಸಿಗುತ್ತೆ ಅಂತ. ಅದಕ್ಕಾಗಿಯೇ ಇಲ್ಲಿಗೆ ಬಂದೆ. ಅವನನ್ನೇ ನೋಡುತ್ತಾ ಮೋಹಕವಾಗಿ ನಕ್ಕಳು. ಶ್ರೇಯಾಂಕ್ ಅಂದು ಕಾಲೇಜ್ ಬಿಟ್ಟು ಬಂದಾಗ ಸಂಜೆಗತ್ತಲು ಆವರಿಸಿತ್ತು. ಶ್ರೇಯಾಂಕ್ ಪ್ರೈವೇಟ್ ಎಂಜಿನಿಯರಿಂಗ್ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದ. ಇಂದು ತುಂಬ ಆಯಾಸವಾಗಿತ್ತು. ಮಾತ್ರವಲ್ಲ, ಮೋಡ ಮುಸುಕಿದ ವಾತಾವರಣ ಕಂಡು ಲೈಬ್ರರಿಯಲ್ಲಿ ಕುಳಿತು ಓದುವ ಮನಸ್ಸಾಗದೆ ನೇರವಾಗಿ ರೂಮ್ಗೆ ಬಂದಿದ್ದ. ಅವನು ರೂಮ್ ತಲುಪಿದ ಬಳಿಕ ಜೋರಾಗಿ ಮಳೆ ಬರಲಾರಂಭಿಸಿತ್ತು. ಸದ್ಯ ನಾನಿವತ್ತು ರೂಮ್ಗೆ ಬಂದು ಒಳ್ಳೆಯ ಕೆಲಸನೇ ಮಾಡಿದೆ. ಇಲ್ಲ ಅಂದರೆ ಮಳೆಯಲ್ಲಿ ಸಿಕ್ಕಿ ಹಾಕ್ಕೊಳ್ಳಬೇಕಾಗಿತ್ತು. ಮಳೆಯಲ್ಲಿ ನೆನ್ಕೊಂಡೇ ಬರಬೇಕಾಗಿತ್ತು. ಕಿಟಕಿಯ ಮೂಲಕ ಮಳೆ ನೀರು ಒಳಗೆ ಬರುತ್ತಿದೆ ಎಂದು ಕಿಟಕಿ ಹಾಕಿದ. ಅವನು ಇದ್ದಿದ್ದು ಸಿಂಗಲ್ ರೂಮ್ನಲ್ಲಿ. ಅದಕ್ಕೆ ಅಟ್ಯಾಚ್ ಆಗಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಕೂಡ ಇತ್ತು. ಆ ರೂಮ್ನ ಒಂದು ಮೂಲೆಯಲ್ಲಿ ಒಂದು ಸಿಂಗಲ್ ಕಾಟ್ನಲ್ಲಿ ಬೆಡ್ ಹಾಕಿದ್ದರೆ ಇನ್ನೊಂದು ಬದಿಯಲ್ಲಿ ಅಡುಗೆ ಮಾಡಿಕೊಳ್ಳಲು ವ್ಯವಸ್ಥೆ ಮಾಡಲಾಗಿತ್ತು. ಅವನಿಗೆ ಓದಿಕೊಳ್ಳಲು ಅನುಕೂಲವಾಗುವಂತೆ ಒಂದು ಚೇರ್ ಮತ್ತು ಒಂದು ಪುಟ್ಟ ಟೇಬಲ್ ಹಾಕಿಕೊಂಡಿದ್ದ ಶ್ರೇಯಾಂಕ್. ಬಟ್ಟೆಗಳನ್ನು ಇಡಲು ಒಂದು ಬೀರು ಇತ್ತು. ಅವನು ಈಗ PhD ಮಾಡುತ್ತಿದ್ದುದರಿಂದ ಹೆಚ್ಚಿನ ಸಮಯ ಕಾಲೇಜಿನ ಲೈಬ್ರರಿಯಲ್ಲಿ ಕಳೆಯುತ್ತಿದ್ದ. ಅವನಿಗೆ ಆದಷ್ಟು ಬೇಗ ತನ್ನ PhD ಮುಗಿಸಿಕೊಳ್ಳಬೇಕೆಂಬ ಆತುರ. ಅದಕ್ಕಾಗಿ ಎಷ್ಟೋ ರಾತ್ರಿ ನಿದ್ದೆಗೆಟ್ಟು ಓದುತ್ತಿದ್ದ. ಅಂದು ಸಂಜೆ ಅವನು ತನ್ನ ರೂಮ್ಗೆ ಬಂದಾಗ ತುಂಬ ಹಸಿವು, ಬಾಯಾರಿಕೆ ಎರಡೂ ಆಗುತ್ತಿತ್ತು. ರೂಮ್ಗೆ ಬಂದು ನೋಡಿದರೆ ಟೀ ಮಾಡಿಕೊಂಡು ಕುಡಿಯೋಣವೆಂದರೆ ಬೆಳಿಗ್ಗೆ ಕಾಯಿಸಿದ್ದ ಹಾಲು ಒಡೆದು ಹೋಗಿತ್ತು. ಮೊದಲೇ ಗೊತ್ತಿದ್ರೆ ಹಾಲಾದರೂ ತಗೊಂಡು ಬರಬಹುದಾಗಿತ್ತು ಎಂದು ಹೇಳುತ್ತಾ ಬಾಟಲ್ನಲ್ಲಿ ಇದ್ದ ನೀರನ್ನು ಕುಡಿದು ಬಾಯಾರಿಕೆ ನೀಗಿಸಿಕೊಂಡ ಶ್ರೇಯಾಂಕ್. ಬೆಳಗ್ಗೆ ಗಡಿಬಿಡಿಯಲ್ಲಿ ತಿಂದು ಹಾಕಿದ ತಟ್ಟೆ ಲೋಟಗಳು ಹಾಗೆ ಸಿಂಕ್ನಲ್ಲಿ ಬಿದ್ದಿದ್ದವು. ಅವನ ಬಳಿ ಇದ್ದ ಪಾತ್ರೆಗಳು ಕೂಡ ಬೆರಳೆಣಿಕೆಯಷ್ಟೇ. ಆದ್ದರಿಂದ ಅದನ್ನೆಲ್ಲ ಶುಚಿ ಮಾಡಿಕೊಳ್ಳಲೇಬೇಕಾಗಿತ್ತು. ಇನ್ನೇನು ಪಾತ್ರೆ ತೊಳೆಯಲು ಹೊರಟಾಗ ಅವನ ಸೆಲ್ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತು. ತತ್, ಈಗಲೇ ಇದು ಹೊಡ್ಕೋಬೇಕಾಗಿತ್ತಾ? ತುಂಬ ಹಸಿವಾಗ್ತಿದೆ, ಏನಾದರೂ ಬೇಯಿಸ್ಕೊಂಡು ತಿನ್ನೋಣ ಅಂದರೆ ಅದಕ್ಕೂ ಸಂಚಕಾರ ಬಂತಲ್ಲಪ್ಪ ಎನ್ನುತ್ತಾ ತನ್ನ ಸೆಲ್ ಫೋನ್ ತೆಗೆದು ನೋಡಿದರೆ ಅದು ಅವನ ತಾಯಿಯ ಕಾಲ್ ಆಗಿತ್ತು. ಹಲೋ ಅಮ್ಮ, ಹೇಗಿದ್ದೀಯಾ? ಅಪ್ಪ ಚೆನ್ನಾಗಿದ್ದಾರಾ ಎಂದು ಕ್ಷೇಮ ಸಮಾಚಾರವನ್ನು ವಿಚಾರಿಸಿದ. ಅವನ ತಾಯಿ ದಿನಕ್ಕೆ 2 ಬಾರಿ ಕಾಲ್ ಮಾಡಿ ಮಾತಾಡುತ್ತಿದ್ದರು. ಅಮ್ಮ, ತುಂಬ ಹಸಿವಾಗ್ತಾ ಇದೆ, ಬೇಗ ಅಡುಗೆ ಮುಗಿಸ್ತೀನಿ, ಆಮೇಲೆ ಮಾತಾಡ್ಲಾ? ಇಂದು ತುಂಬ ಬಳಲಿದ್ದ. ತುಂಬ ಹೊತ್ತು ಮಾತಾಡುವ ಪೇಷನ್ಸ್ ಇರಲಿಲ್ಲ ಅವನಿಗೆ. ತಾಯಿಯ ಬಳಿ ಹೇಳಿದಾಗ, ನೀನು ಕ್ಷೇಮವಾಗಿ ರೂಮ್ ಸೇರಿದ್ಯಾ ಅಂತ ಗೊತ್ತಾದರೆ ನನಗೇನು ಟೆನ್ಷನ್ ಇಲ್ಲ. ಆಯ್ತು ಮಗನೇ, ಇಡ್ತೀನಿ ಎಂದು ಕರೆ ಸ್ಥಗಿತಗೊಳಿಸಿದರು ಶಾಂತ. ಅವನು ಹೋಟೆಲ್ಗೆ ಹೋಗುತ್ತಿರಲಿಲ್ಲ, ಸ್ವಯಂ ಪಾಕ ಮಾಡಿ ಊಟ ಮಾಡಿಕೊಳ್ಳುತ್ತಿದ್ದ. ಅದಕ್ಕೆ 2 ಕಾರಣಗಳಿದ್ದವು. ಒಂದು, ದುಡ್ಡು ಉಳಿಯುತ್ತದೆ ಎಂದಾದರೆ, ಇನ್ನೊಂದು ಆರೋಗ್ಯದ ದೃಷ್ಟಿಯಿಂದ. ಶ್ರೇಯಾಂಕ್ ಪಾತ್ರೆಗಳನ್ನು ತೊಳೆದು ಇನ್ನು ಅಡುಗೆಗೆ ಇಡಬೇಕೆಂದುಕೊಂಡು ಕುಕ್ಕರ್ ಜೋಡಿಸುತ್ತಿದ್ದ. ಆಗ ಹೊರಗೆ ಕರೆಗಂಟೆಯ ಸದ್ದಾಯಿತು. ಯಾರಪ್ಪ ಇದು, ಇಷ್ಟು ಹೊತ್ತಿನಲ್ಲಿ ಬಂದವರು ಎಂದುಕೊಂಡವನು. ಕೆಲವೊಮ್ಮೆ ಅವನ ಎದುರುಗಡೆ ರೂಮ್ಗೆ ಬರಬೇಕಾದವರು ತಪ್ಪಿ ಹೋಗಿ ಅವನ ರೂಮ್ನ ಬೆಲ್ ಮಾಡುತ್ತಿದ್ದರು. ಹಾಗೆ ಇರಬಹುದೆಂದುಕೊಂಡವನು ಹೋಗಿ ಬಾಗಿಲು ತೆರೆಯಲು ಹೋಗಲಿಲ್ಲ. ಸ್ಟವ್ ಹೊತ್ತಿಸಿ ಕುಕ್ಕರ್ ಇಟ್ಟು ಸಾರಿಗೆಂದು ಟೊಮೆಟೊ ಹೆಚ್ಚತೊಡಗಿದ. ಆಗ ಮತ್ತೆ ಕರೆಗಂಟೆ ಸದ್ದಾಯಿತು. ಅಲ್ಲಿಂದಲೇ ಯಾರು ಎಂದು ಕೂಗಿದ. ಉತ್ತರವೇ ಬರಲಿಲ್ಲ. ಬದಲಾಗಿ ಮತ್ತೆ ಕರೆಗಂಟೆ ಸದ್ದಾಯಿತು. ಇಷ್ಟು ಹೊತ್ತಲ್ಲಿ ನನ್ನ ಮೀಟ್ ಮಾಡೋಕೆ ಬರುವವರು ಯಾರೂ ಇಲ್ಲ. ಹಾಗೊಂದು ವೇಳೆ ಇದ್ದರೆ ಅಲ್ಲೇ ನಿಂತ್ಕೊಳ್ಳಿ, ನನ್ನ ಹೊಟ್ಟೆ ತಾಳ ಹಾಕ್ತಾ ಇದೆ. ಮೊದಲು ಉದರ ಪೂಜೆಗೆ ವ್ಯವಸ್ಥೆ ಮಾಡ್ಕೋತೀನಿ, ಅದರ ವಿಲೇವಾರಿ ಮಾಡಿದ ಮೇಲೇ ನಾನು ಬಂದು ಬಾಗಿಲು ತೆರೆಯುವುದು ಎಂದು ತನ್ನಷ್ಟಕ್ಕೆ ಸ್ವಗತ ಹೇಳಿಕೊಂಡು ತನ್ನ ಕೆಲಸವನ್ನು ಮುಂದುವರಿಸಿದ್ದ ಶ್ರೇಯಾಂಕ್. ಅಷ್ಟರಲ್ಲಿ ಮತ್ತೆ ಕರೆಗಂಟೆ ಸದ್ದಾಯಿತು. ಈ ವ್ಯಕ್ತಿಗೆ ಸ್ವಲ್ಪ ಕೂಡ ಪೇಷನ್ಸೇ ಇಲ್ಲ ಎಂದು ಗೊಣಗಿಕೊಂಡು, ಬಂದೆ, ಇರಿ, ಹಾಗೆ ಒಂದೇ ಸಮನೆ ಕರೆಗಂಟೆ ಪ್ರೆಸ್ ಮಾಡಬೇಡಿ, ಒಳಗಿದ್ದವರಿಗೆ ಇರಿಟೇಟ್ ಆಗುತ್ತೆ ಎಂದು ಗದರಿತ್ತಲೇ ಬಂದ. ಅವನು ಬಂದು ಬಾಗಿಲು ತೆಗೆದು ನೋಡಲು ಅವನಿಗೊಂದು ಆಶ್ಚರ್ಯ ಕಾದಿತ್ತು. ಕೈಯಲ್ಲಿ ಛತ್ರಿಯೂ ಇಲ್ಲ. ಹಾಕಿಕೊಂಡ ಬಟ್ಟೆ ಪೂರ ನೆನೆದು ಹೋಗಿತ್ತು, ಮೈಗೆ ಅಂಟಿಕೊಂಡಿತ್ತು. ಆ ವ್ಯಕ್ತಿಯನ್ನು ಅಷ್ಟು ಹೊತ್ತಿನಲ್ಲಿ ತನ್ನ ರೂಮ್ನ ಮುಂದೆ ಕಂಡಾಗ ಅದು ಆ ಸ್ಥಿತಿಯಲ್ಲಿ ಅವನಿಗೆ ಸಹಾನುಭೂತಿ ಬರುವ ಬದಲು ಸಿಕ್ಕಾಪಟ್ಟೆ ಸಿಟ್ಟು ಬಂದು ಬಿಟ್ಟಿತ್ತು. ಅವನ ಹುಬ್ಬುಗಳು ಗಂಟಿಕ್ಕಿಕೊಂಡವು. ನೀನ್ಯಾಕೆ ಇಲ್ಲಿ ಬಂದೆ ಎಂದು ತುಸು ಒರಟಾಗಿಯೇ ಅವಳನ್ನು ಪ್ರಶ್ನಿಸಿದಾಗ, ಏನ್ ಸರ್ ನೀವು ಮನೆ ಬಾಗಿಲಿಗೆ ಬಂದವರನ್ನ ಹೀಗ ಸ್ವಾಗತಿಸೋದು? ಅದು ಒಂದು ಹೆಣ್ಣು ಹುಡುಗಿ ಮಳೆಯಲ್ಲಿ ಸಿಕ್ಕಾಕೊಂಡು ಒದ್ದೆಯಾಗಿ ಚಳಿಯಿಂದ ನಡುಗ್ತಾ ಬಂದರೆ ಮನೆಯೊಳಗೆ ಕರೆದು ಕೂರಿಸಿ ಆಮೇಲೆ ಕೇಳಬೇಕಾಗಿರುವ ಪ್ರಶ್ನೆಯನ್ನ ಬಾಗಿಲಲ್ಲಿ ನಿಲ್ಲಿಸಿ ಕೇಳ್ತಾ ಇದ್ದೀರಲ್ಲ. ಅವನಿಗೆ ಉತ್ತರ ಹೇಳುವ ಬದಲು ಮರುಪ್ರಶ್ನೆ ಒರಟಾಗಿಯೇ ಬಂದಿತ್ತು ಆಕೆಯಿಂದ. ಅವನು ತನಗೆ ಒಳಗೆ ಬರಲು ಜಾಗ ಕೊಡುವನೇನೋ ಎಂದು ಆ 2 ಕಣ್ಣುಗಳು ನೋಡುತ್ತಿದ್ದವು. ನಿರೀಕ್ಷಿಸುತ್ತಲೇ ಇದ್ದಳು. ಇಲ್ಲ, ಅರ್ಧ ತೆಗೆದ ಬಾಗಿಲಿನ ಒಳಗೆ ಹೋಗಲು ಸಾಧ್ಯವಿಲ್ಲದಂತೆ ಅವನು ಬಾಗಿಲಿಗೆ ಅಡ್ಡವಾಗಿ ನಿಂತಿದ್ದ.
ಸಾಧ್ಯವಿದ್ದರೆ ಅವನನ್ನು ದೂಡಿ ಒಳಗೆ ನುಸುಳುತ್ತಿದ್ದಳೇನೋ ಅಂತಹ ಆತುರವಿತ್ತು ಆಕೆಗೆ. ಹೊರಗೆ ಬೀಸುತ್ತಿದ್ದ ಚಳಿಗಾಳಿಯಿಂದಾಗಿ ಅವಳು ನಡುಗತೊಡಗಿದಳು. ಪ್ಲೀಸ್ ಸರ್, ಸ್ವಲ್ಪ ಸರಿದು ನಿಂತ್ರೆ ನಾನು ಒಳಗೆ ಬರ್ತೀನಿ. ಅವಳು ಕಣ್ಣುಗಳಲ್ಲೇ ಅಂಗಲಾಚಿದಳು. ಒಬ್ಬ ಗಂಡು ಹುಡುಗ ಇರೋ ರೂಮ್ಗೆ ರಾತ್ರಿ ಹೊತ್ತಲ್ಲಿ ಒಂಟಿಯಾಗಿ ಬರ್ತೀಯಲ್ಲ, ಬುದ್ಧಿ ಆದರೂ ಇದೆಯಾ ನಿಂಗೆ? ಅದು ಇಷ್ಟು ಹೊತ್ತಿನಲ್ಲಿ? ನಿಮ್ಮಂತಹ ಶ್ರೀಮಂತ ರಾಜಕುಮಾರಿಯರು ಇರುವಂಥ ಜಾಗವಲ್ಲ ಇದು. ಈ ರಾತ್ರಿ ಹೊತ್ತು ಇಲ್ಲಿಗ್ಯಾಕೆ ಬಂದೆ? ಸಿಟ್ಟಿನಿಂದಲೇ ಗದರಿ ಕೇಳಿದ ಅವಳನ್ನ. ಹೊರಗೆ ವಿಪರೀತ ಮಳೆ ಬರ್ತಾ ಇದೆ, ಗುಡುಗು ಸಿಡಿಲು, ಬೇರೆ ಭಯ ಆಗ್ತಾ ಇದೆ. ಪ್ಲೀಸ್, ಅವಳು ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡಳು. ನಿನ್ನ ನಾನು ಇವತ್ತು ನೋಡ್ತಾ ಇರೋದಾ? ಇಷ್ಟು ವರ್ಷದ ನಿನ್ನ ಸಹವಾಸದಿಂದ ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಸ್ವಲ್ಪ ಸರಿದರೂ ನೀನು ಗೂಳಿ ಹಾಗೆ ಒಳಗೆ ನುಗ್ತೀಯಾ ಅಂತ ಗೊತ್ತು. ಅದಕ್ಕಾಗಿ ಅಡ್ಡ ನಿಂತಿರೋದು ಎಂದಾಗ ಹೊರಗೆ ಮಿಂಚೊಂದು ಕಾಣಿಸಿತು. ಅವಳು ಭಯದಿಂದ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಗುಡುಗುವ ಸದ್ದು ಕೇಳಿಸಿದಾಗ ಅವನು ತುಸು ಸರಿದು ಅವಳಿಗೆ ಒಳಗೆ ಬರಲು ಜಾಗ ಮಾಡಿಕೊಟ್ಟ. ನಂಗೊತ್ತು, ನಿಮ್ಮ ಮಾತು ಹೊರಟಾದ್ರೂ ಈ ರೂಮ್ನಲ್ಲಿ ನನಗೆ ಒಂಚೂರು ಜಾಗ ಸಿಗುತ್ತೆ, ಆಶ್ರಯ ಸಿಗುತ್ತೆ ಅಂತ. ಅದಕ್ಕಾಗಿಯೇ ಇಲ್ಲಿಗೆ ಬಂದೆ. ಅವನನ್ನೇ ನೋಡುತ್ತಾ ಮೋಹಕವಾಗಿ ನಕ್ಕಳು. ಅದು ಗೆಲುವಿನ ನಗೆ, ಎಂಥವರನ್ನಾದರೂ ಮೋಡಿ ಮಾಡುವಂತಹ ನಗು. ಆದರೆ ಶ್ರೇಯಾಂಕ್ ಅದಕ್ಕೆ ಮಾರು ಹೋಗಲಿಲ್ಲ. ಅವನ ಸಿಟ್ಟು ಕಡಿಮೆಯಾಗಿರಲಿಲ್ಲ. ಮನೆಯಲ್ಲಿ ಜಗಳ ಆಡ್ಕೊಂಡು ಬಂದ್ಯಾ? ಮನೆಯಲ್ಲಿ ಜಗಳ ಆದಾಗೆಲ್ಲ ಇಲ್ಲಿಗೆ ಯಾಕೆ ಬರ್ತೀಯಾ? ನನ್ನ ತಲೆ ತಿನ್ನೋಕೆ ಇದೇ ಕೊನೆ. ಇನ್ಯಾವತ್ತೂ ನನಗೆ ಇಂತಹ ಸಂಕಷ್ಟ ತಂದೊಡ್ಬೇಡ. ಪಾಪ ಹುಡುಗಿ ಮಳೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ. ನಾನು ಬಾಗಿಲು ತೆರೆದಿದ್ದೀನಿ. ಅಸಮಾಧಾನದಿಂದಲೇ ಅವಳನ್ನು ಪ್ರಶ್ನಿಸಿದ. ಅಲ್ಲೇ ನಿಲ್ಲು, ಒಳಗೆ ಬಂದು ಪೂರ್ತಿ ರೂಮು ಒದ್ದೆ ಮಾಡಬೇಡ. ಹಾಗೆ ಮಾಡಿದರೆ ಕ್ಲೀನ್ ಮಾಡೋರು ಯಾರು? ನಿಮ್ಮ ಮನೆಯಲ್ಲಿ ಇರುವ ಹಾಗೆ ಕೈಗೊಬ್ಬ ಕಾಲಿಗೊಬ್ಬ ಆಳುಗಳು ನಮ್ಮಲ್ಲಿಲ್ಲ. ಬಾಗಿಲು ಹಾಕಿಕೊಂಡ. ಅವಳು ಬಾಗಿಲ ಬಳಿಯೇ ನಡುಗುತ್ತಾ ನಿಂತಿದ್ದಳು. ತಲೆ ಕೂದಲು ಪೂರ್ತಿ ಒದ್ದೆಯಾಗಿ ನೀರು ತೊಟ್ಟಿಕ್ಕುತ್ತಿತ್ತು. ಅವಳು ಹಾಕಿಕೊಂಡಿದ್ದ ಬಟ್ಟೆಯಿಂದಲೂ ನೀರು ಕೆಳಗೆ ಬಿದ್ದು ಆ ಜಾಗದಲ್ಲಿ ಪುಟ್ಟ ಕೊಳವೊಂದು ನಿರ್ಮಾಣವಾಗಿತ್ತು. ಅವಳಿಂದು ಏನೋ ತಪ್ಪು ಮಾಡಿ ಇಲ್ಲಿಗೆ ಬಂದಿದ್ದಾಳೆ ಎಂದು ಅವನಿಗೆ ಮನದಟ್ಟಾಗಿತ್ತು. ಈ ಹುಡುಗಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ತಂದೆ ತಾಯಿ ಬೈಯುತ್ತಾರೆಂದು ಗೊತ್ತಿದ್ದರೂ ತಪ್ಪು ಮಾಡಿ ರಕ್ಷಣೆಗಾಗಿ ತನ್ನ ಬಳಿ ಓಡಿ ಬರುತ್ತಾಳೆ. ಇನ್ನು ಮುಂದೆ ಅವಳು ಹೀಗೆ ಬರಬಾರದು ಎಂಬ ಉದ್ದೇಶದಿಂದ ಇಂದು ತುಸು ಕಠಿಣವಾಗಿಯೇ ಅವಳೊಂದಿಗೆ ವರ್ತಿಸಿದ್ದ ಶ್ರೇಯಾಂಕ್. ಶ್ರೇಯಾಂಕ್ನ ಫ್ಯಾಮಿಲಿ ಪರಿಚಯ. ಶ್ರೇಯಾಂಕ್ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ 26 ವರ್ಷದ ಸ್ಫುರದ್ರೂಪಿ ತರುಣ. ಎಂಜಿನಿಯರಿಂಗ್ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದ. ಅವರ ತಾತನ ಜಮೀನು HD ಕೋಟೆಯಲ್ಲಿತ್ತು. ಅವನ ತಂದೆ ಸೋಮಶೇಖರ್ BA ಓದುತ್ತಿದ್ದಾಗ ಅವರ ತಂದೆ ಹಠಾತ್ತನೆ ಹೃದಯಾಘಾತದಿಂದ ಮರಣವನ್ನಪ್ಪಿದ್ದರು. ಮನೆಯ ಹಿರಿಯ ಮಗನಾದ್ದರಿಂದ ಎಲ್ಲ ಜವಾಬ್ದಾರಿಯೂ ಸೋಮಶೇಖರ್ ಅವರ ತಲೆಯ ಮೇಲೆ ಇತ್ತು. ಅನಿವಾರ್ಯ ಕಾರಣದಿಂದಾಗಿ ವಿದ್ಯಾಭ್ಯಾಸ ಮೊಟಕುಗೊಳಿಸಿ ಹಳ್ಳಿಯಲ್ಲಿ ಕೃಷಿ ಭೂಮಿಯನ್ನು ನೋಡಿಕೊಳ್ಳಬೇಕಾಗಿ ಬಂದಿತ್ತು. ಬಳಿಕ ತಾಯಿ ತಂಗಿಯರು ತಮ್ಮಂದಿರ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಂಡಿದ್ದರು. ಸೋಮಶೇಖರ್ ಇಬ್ಬರು ತಂಗಿಯರ ವಿವಾಹ ಮಾಡಿ ತಮ್ಮನನ್ನು ಓದಿಸಿ ಲಾಯರನ್ನಾಗಿ ಮಾಡಿಸಿದ್ದರು. ಅದಕ್ಕಾಗಿ ತಂದೆಯ ಜಮೀನಿನಲ್ಲಿ ಅರ್ಧದಷ್ಟು ಮಾರಬೇಕಾಗಿ ಬಂದಿತ್ತು. ಪಿತ್ರಾರ್ಜಿತವಾಗಿ ಬಂದ ಜಮೀನಿನಲ್ಲಿ ಒಡಹುಟ್ಟಿದವರಿಗೆ ಪಾಲು ಕೊಟ್ಟಿದ್ದರು. ತಮ್ಮ ದೊಡ್ಡ ಮಗಳ ಮದುವೆಯಾದ ಬಳಿಕ ಒಂದಷ್ಟು ಸಾಲವೂ ಆಗಿತ್ತು ಸೋಮಶೇಖರ್ ಅವರಿಗೆ. ಜಮೀನಿನಿಂದ ಬರುವ ಸಂಪಾದನೆಯಲ್ಲಿ ಅವರ ಜೀವನ ಹೋಗಲು ಕಷ್ಟವಾಗುತ್ತಿತ್ತು. ಶ್ರೇಯಾಂಕ್ನ ತಾಯಿ ಶಾಂತ ಹೆಸರಿಗೆ ತಕ್ಕಂತೆ ಶಾಂತ ಸ್ವಭಾವದವರು. ತಾಯಿ PUCವರೆಗೆ ಮಾತ್ರ ಓದಿದ್ದರು. ಹೀಗೆ 2 ವರ್ಷಗಳ ಹಿಂದೆ ಅವನ ತಂದೆಗೆ ಆಕ್ಸಿಡೆಂಟ್ ಆಗಿ ಕಾಲಿಗೆ ಏಟು ಬಿದ್ದಿದ್ದರಿಂದಾಗಿ ಸರ್ಜರಿ ಮಾಡಿಸಬೇಕಾಗಿ ಬಂದಿತ್ತು. ಓಡಾಡಲು ತೋಟದ ಕೆಲಸ ಮಾಡಲು ಕಷ್ಟವಾಗುತ್ತಿತ್ತು. ಆದ್ದರಿಂದ ಒಬ್ಬ ಕೆಲಸದವನನ್ನು ಇಟ್ಟುಕೊಂಡು ತಾಯಿಯೇ ಹಳ್ಳಿಯಲ್ಲಿ ತೋಟ ನೋಡಿಕೊಳ್ಳುತ್ತಿದ್ದರು. ಶ್ರೇಯಾಂಕ್ BE ಮಾಡಿ MTech ಮಾಡಿದ್ದರು. ಅವನಿಗೆ ಅಧ್ಯಾಪಕ ವೃತ್ತಿಯಲ್ಲಿ ಹೆಚ್ಚಿನ ಆಸಕ್ತಿ ಇದ್ದುದರಿಂದ ಅವನು ಎಂಜಿನಿಯರಿಂಗ್ ಕಾಲೇಜೊಂದರಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದ. ಅದಕ್ಕೆ ಅವನದೇ ಆದ ಕಾರಣವೂ ಇತ್ತು. ಚಿಕ್ಕಂದಿನಲ್ಲೇ ತನ್ನ ತಂದೆ ತಾಯಿ ಪಡುತ್ತಿರುವ ಕಷ್ಟವನ್ನು ಕಂಡ ಅವನು ಅವರಿಗೆ ಹೊರೆಯಾಗಬಾರದು ಎಂಬ ನಿರ್ಧಾರಕ್ಕೆ ಬಂದಿದ್ದ. 10ನೇ ಕ್ಲಾಸ್ ತಲುಪುತ್ತಿದ್ದ ಸಂದರ್ಭದಲ್ಲಿ ತಮ್ಮ ಮನೆಯ ಅಕ್ಕಪಕ್ಕದಲ್ಲಿದ್ದ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಹೇಳಿ ಸಂಪಾದನೆ ಮಾಡತೊಡಗಿದ್ದ. PUC ಆದ ಬಳಿಕ ಮೈಸೂರಿನ SJCE ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ ಗಿಟ್ಟಿಸಿಕೊಂಡಿದ್ದ. ಅವನು ತುಂಬ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರಿಂದ ಸ್ಕಾಲರ್ಶಿಪ್ ಸಿಕ್ಕಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಅವನಿದ್ದ PGಯ ಓನರ್ ಅವರ ಮಕ್ಕಳಿಗೆ ಟ್ಯೂಷನ್ ಹೇಳಬೇಕಾಗಿತ್ತು. ಅದು ಅವನಿಗೆ ಅನುಕೂಲವೇ ಆಯಿತು. ಇನ್ನು ಮುಂದೆ ತನ್ನ ಖರ್ಚಿಗಾಗಿ ತಂದೆ ತಾಯಿಯ ಬಳಿ ದುಡ್ಡು ಕೇಳಬಾರದೆಂದುಕೊಂಡು ಟ್ಯೂಷನ್ ಹೇಳಿ ಹಣ ಸಂಪಾದನೆ ಮಾಡುತ್ತಿದ್ದ. ಅವನ ಬಳಿ ಟ್ಯೂಷನ್ ಹೇಳಿಸಿಕೊಂಡ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಗಳಿಸುತ್ತಿದ್ದಾರೆ ಎಂದು ಗೊತ್ತಾದ ಬಳಿಕ ಟ್ಯೂಷನ್ಗೆ ಬರುವ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿತ್ತು. ಚಿಕ್ಕದಾಗಿ 4-6 ಜನ ಮಕ್ಕಳಿಗೆ ಟ್ಯೂಷನ್ ಹೇಳಲು ಶುರು ಮಾಡಿದವನು. ಅವನ ವಿದ್ಯಾರ್ಥಿಗಳು ಕ್ಲಾಸ್ನಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸುವುದು ಕಂಡು ದಿನದಿಂದ ದಿನಕ್ಕೆ ಅವನು ಕೊಡುತ್ತಿರುವ ಟ್ಯೂಷನ್ಗೆ ಬೇಡಿಕೆ ಹೆಚ್ಚಾಗಿತ್ತು. ಜೊತೆಗೆ ತನ್ನ ವಿದ್ಯಾಭ್ಯಾಸವನ್ನು ಮಾಡಿಕೊಂಡಿದ್ದ. ಎಂಜಿನಿಯರಿಂಗ್ ವೃತ್ತಿಯನ್ನು ಆರಿಸುವ ಬದಲಾಗಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ವೃತ್ತಿಯನ್ನು ಆರಿಸಿಕೊಂಡಿದ್ದ ಶ್ರೇಯಾಂಕ್. MTech ಮಾಡಿದ ಬಳಿಕವೂ
ಅವನ ಕಲಿಯುವ ತುಡಿತ ಕಡಿಮೆಯಾಗಿರಲಿಲ್ಲ. ಅದಕ್ಕಾಗಿ PhD ಮಾಡಬೇಕೆಂದು ಅಧ್ಯಯನ ಮಾಡುತ್ತಿದ್ದ. ಈಗಲೂ ಬೆಳಗಿನ ಹೊತ್ತು 5 ಗಂಟೆಯಿಂದ 8 ಗಂಟೆಯವರೆಗೆ ಟ್ಯೂಷನ್ ಹೇಳುತ್ತಿದ್ದ. PUCಯಿಂದ ಹಿಡಿದು ಎಂಜಿನಿಯರಿಂಗ್ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಕೂಡ ಅವನ ಬಳಿ ಮ್ಯಾಥ್ಸ್ ಟ್ಯೂಷನ್ ಹೇಳಿಸಿಕೊಳ್ಳಲು ಬರುತ್ತಿದ್ದರು. ಮೊದಲೆಲ್ಲ ಸಂಜೆ ಟ್ಯೂಷನ್ ಹೇಳುತ್ತಿದ್ದ. ಆದರೆ ಈಗ ಕಾಲೇಜಿನಲ್ಲಿ ಪ್ರಾಧ್ಯಾಪಕನ ಕೆಲಸದ ಜೊತೆಗೆ PhD ಮಾಡುತ್ತಿದ್ದುದರಿಂದ ಅವನಿಗೆ ಸಮಯಾವಕಾಶ ಸಾಕಾಗುತ್ತಿರಲಿಲ್ಲ. ಆದ್ದರಿಂದ ಬೆಳಗ್ಗೆ ಮಾತ್ರ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಿದ್ದ. ಇದು ಒಂದು ಮೊಂಡು ಹುಡುಗಿ. ಇವಳನ್ನು ದಾರಿಗೆ ತರಬೇಕಾದರೆ ಗದರಿದರೆ ಪ್ರಯೋಜನವೇ ಇಲ್ಲ. ನಯವಾದ ಮಾತಿನಿಂದಲೇ ಅವಳನ್ನು ಬಗ್ಗಿಸಬೇಕು. ಈಗ ಹೇಳು, ಮನೆಯಲ್ಲಿ ಏನು ತಪ್ಪು ಮಾಡಿ ಈ ಮಳೆಯಲ್ಲಿ ಇಲ್ಲಿಗೆ ಬಂದಿದ್ದೀಯಾ? ನೋಡು, ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿ ಹಿರಿಯರು ಬೈಯೋದು, ಕೆಲವೊಮ್ಮೆ ಹೊಡೆಯುವುದು ಸ್ವಾಭಾವಿಕ. ಹಿರಿಯರು ಮಕ್ಕಳನ್ನು ಶಿಕ್ಷಿಸೋದು ಸಾಮಾನ್ಯ. ಅದಕ್ಕಾಗಿ ಹೀಗೆಲ್ಲ ಮನೆ ಬಿಟ್ಟು ಬರಬಾರ್ದು. ಮಳೆ ಬಿಟ್ಟ ತಕ್ಷಣ ನೀನು ನಿನ್ನ ಮನೆಗೆ ಹೊರಟು ಹೋಗು ಎಂದು ನಯವಾಗಿಯೇ ಅವಳ ಬಳಿ ಹೇಳಿದಾಗ ಅಲ್ಲೇ ಬಾಗಿಲ ಸಮೀಪವೇ ನಿಂತಿದ್ದಳು. ನನಗೆ ನಿಂತು ನಿಂತು ಕಾಲು ನೋವಾಗುತ್ತೆ ಎಂದಾಗ ಅವನಿಗೆ ನಗು ಉಕ್ಕಿ ಬಂದಿತ್ತು. ಹಾಗೆ ಆಗಬೇಕು ನಿಂಗೆ. ನಾನು ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳು, ಇಲ್ಲ ಅಂದರೆ ನೀನು ಇಲ್ಲೇ ನಿಂತ್ಕೋಬೇಕಾಗುತ್ತೆ. ಇಲ್ಲಿಗೆ ಯಾಕೆ ಬಂದೆ ಅದನ್ನಾದರೂ ಹೇಳು. ಮತ್ತೆ ಅವಳನ್ನು ಕೇಳಿದ. ನಾನು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಮನೆಗೆ ಹೋದರೆ ನನ್ನ ಕೊಂದೇ ಹಾಕ್ತಾರೆ. ನನಗೆ ಸಾಯೋಕೆ ಮನಸ್ಸಿಲ್ಲ. ಅದಕ್ಕಾಗಿ ಬಂದೆ. ಅವಳ ಮಾತು ಕೇಳಿ ಅವನಿಗೆ ತಲೆ ಚಚ್ಚಿಕೊಳ್ಳಬೇಕೆನಿಸಿತು. ಮಾಡೋದೆಲ್ಲ ಮಾಡಿಬಿಟ್ಟು ನನ್ನ ತಲೆಗೆ ತಂದು ಕಟ್ಟಿ ಬಿಡ್ತಾಳೆ. ನೋಡು, ನೀನು ಹೀಗೆ ನನ್ನಲ್ಲಿ ಬರೋದ್ರಿಂದ ನಿಮ್ಮ ತಂದೆ ತಾಯಿ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ. ನಿನ್ನಿಂದಾಗಿ ನಾನು ಕೆಟ್ಟವನಾಗಬೇಕಾಗುತ್ತೆ. ಅವಳಿಗೆ ತಿಳಿಸಿ ಹೇಳಲು ಪ್ರಯತ್ನ ಪಡುತ್ತಿದ್ದ. ಇದೇ ಕೊನೆ. ಇನ್ಮುಂದೆ ಈ ರೀತಿ ನನ್ನಲ್ಲಿ ಬರಬೇಡ. ಮಳೆ ನಿಂತ ಮೇಲೆ ನಾನೇ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಎಂದಾಗ ಅವಳ ಮುಖದಲ್ಲಿ ಭಯ ಕಾಣಿಸಿತು. ಹೌದು, ಅವಳು ಹೀಗೆ ಬಂದು ಅವನ ರಕ್ಷಣೆ ಕೇಳುವುದು ಇದೇ ಕೊನೆ ಆಯಿತು. ಆದರೆ ಅವಳು ಪರ್ಮನೆಂಟಾಗಿ ಅವನ ರಕ್ಷಣೆಯಲ್ಲಿ ಉಳಿದುಕೊಳ್ಳುವಂತಾಗುತ್ತದೆ ಎಂದು ಅವನಿಗೆ ಅರಿವಿದ್ದರೆ ಅವನು ಇಂದು ಅವಳನ್ನು ಒಳಗೆ ಸೇರಿಸಿಕೊಳ್ಳುತ್ತಿರಲಿಲ್ಲವೇನೋ? ಹಾಗಾದರೆ ಅಂದು ಅವಳು ಮನೆಯಿಂದ ಅವನ ಆಶ್ರಯಕ್ಕೆ ಬರಲು ಕಾರಣವೇನು? ಅವಳು ಮಾಡಿದ ತಪ್ಪಾದರೂ ಏನು? ಹಾಗಾದರೆ ಆ ಹುಡುಗಿ ಅಂದು ರಾತ್ರಿ ಅವನೊಂದಿಗೆ ಅಲ್ಲೇ ಉಳಿದುಕೊಂಡಳ, ಅಥವಾ ಅವನು ತನ್ನ ರೂಮ್ನಿಂದ ಹೊರಗೆ ಹಾಕಿ ಮಾರ್ಗ ಮಧ್ಯೆ ಉಳಿದುಕೊಳ್ಳುವ ಪರಿಸ್ಥಿತಿ ಬಂತ ಆ ಹುಡುಗಿಗೆ? ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. Thank you for watching.